ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಐಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ಒಂದು ವಿಶಿಷ್ಟವಾದಂಥ ಕೆರೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ. ಕೆರೆ ಅಂದ ತಕ್ಷಣ ತುಂಬ ದೊಡ್ಡ ಕೆರೆ ಏನಲ್ಲ, ಇದು ಸಣ್ಣ ಕೆರೆನೇ. ಆದರೆ ಈ ಕೆರೆ ಹತ್ರ ನಾವು ಒಂದು ಪಿಕ್ನಿಕ್ ಸ್ಪಾಟ್ ಆಗಿ ನಾವು ಇದನ್ನ ಗುರುತಿಸ್ಕೋಬಹುದು. ಅಂದ್ರೆ ಇಲ್ಲಿ ವಾತಾವರಣ ಅಷ್ಟೊಂದು ಚೆನ್ನಾಗಿದೆ, ಮಳೆಗಾಲದಂತೂ ಸಖತ್ತಾಗಿದೆ. ಹೌದು. ಧಾರವಾಡದಿಂದ ದಾಂಡೇಲಿ ಕಡೆ ಹೋಗ್ತಿರ್ಬೇಕಾದ್ರೆ ಈ ಸ್ಥಳ ನಮಗೆ ಸಿಕ್ತು ಸ್ನೇಹಿತರೆ. ಹೌದು. ಆಮೇಲೆ ಈ ಕೆರೆಯಲ್ಲಿ ನೋಡಿ ತುಂಬಾ ಕಮಲದ ಹೂಗಳ ಅರಳಿವೆ. ಸೊ ಒಂಥರ ಏನೋ ಮನಸ್ಸಿಗೆ ಮುದ ಕೊಡುತ್ತೆ. ಈವ್ನಿಂಗ್ ಟೈಮಲ್ಲಿ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹೌದು. ಈ ಕೆರೆ ಬರೋದು ಬದನೂರು ಅಂತಕ್ಕಂತ ಒಂದು ಹಳ್ಳಿ ಹತ್ರ. ಹೌದು. ಧಾರವಾಡದಿಂದ ದಾಂಡೇಲಿಗೆ ಹೋಗ್ತಾ ಇರ್ಬೇಕಾದ್ರೆ ನಿಗದಿಯಿಂದ ಒಂದು 8 ಕಿಲೋಮೀಟರ್ ನೀವು ಮುಂದೆ ಬಂದ್ರೆ ಈ ಸ್ಥಳ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಧಾರವಾಡದಿಂದ ಒಂದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳ ಇದೆ. ನೋಡಿ ಎಷ್ಟೊಂದು ಒಳ್ಳೆಯ ವಾತಾವರಣ. ಈ ಮಳೆಗಾಲದಲ್ಲಿ ಬರೋದೇ ಒಂದು ಚಂದ. ನೋಡಿ ಹೇಗೆ ಜಿಟಿ ಜಿಟಿ ಮಳೆ ಶುರು ಆಯ್ತು. ಈಗ ನಾವು ವಿಡಿಯೋ ಮಾಡ್ತಾ ಇದ್ದೇವೆ, ಹೌದು, ಮಳೆ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಇಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿದೆ. ಸುತ್ತಲೂ ಫಾರೆಸ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಜ. ತುಂಬಾ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ವೆರೈಟಿಯಾದ ಪಕ್ಷಿಗಳನ್ನು ನಾವು ನೋಡಬಹುದು ಇಲ್ಲಿ. ಹಾಗೆ ಸ್ನೇಹಿತರೆ, ಇಲ್ಲಿ ಈ ಪರಿಸರದಲ್ಲಿ ಬಂದು ನಾವು ಏನಾದರೂ ಮನಸ್ಸಿಗೆ ಆಹ್ಲಾದವನ್ನು ತಗೋತಾ ಇದ್ದೀವಿ ಅಂತಂದರೆ ಈ ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸ್ನೇಹಿತರೆ, ಹಾಗೆ ನೀವು ಕಮಲದ ಹೂಗಳನ್ನು ದೂರದಿಂದ ನೋಡೋದೇ ಬೆಟರ್. ಯಾಕಂದ್ರೆ ಈ ಏನು ನಾವು ಕೆರೆ ದಂಡೆ ನೋಡ್ಬೋದಲ್ಲ, ಅಲ್ಲಿ ಜೇಡಿ ಮಣ್ಣು ತುಂಬಾನೇ ಇದೆ. ಹಾಗಾಗಿ ನಾವು ಕಿತ್ಕೋಬೇಕಂತ ಮುಂದೆ ಹೋದ್ರೆ ಅದು ತುಂಬಾ ಸ್ಲಿಪ್ಪರಿ ಇದೆ, ಹಾಗೂ ಕೆರೆ ತುಂಬಾನೇ ಆಳ ಇದೆ. ಕಾಲ್ ಸಿಕ್ಕಾಕೊಳ್ಳೋ ಚಾನ್ಸಸ್ ಹೌದು ಹೌದು ಹೌದು. ಅದಕ್ಕೋಸ್ಕರ ನಾವು ದೂರದಿಂದಲೇ ನೋಡಿ ಆನಂದ ಪಡ್ಬೇಕಷ್ಟೇ. ಹೌದು. ಅದು ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಕಮಲ ನೋಡಿದ ತಕ್ಷಣ ಅದನ್ನ ಹಿಡಿಬೇಕು, ತೆಗಿಬೇಕು ಅನ್ಸುತ್ತೆ. ಬಟ್ ಅದೆಲ್ಲ ಮಾಡಬೇಡಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಹೇಳಿದ್ನಲ್ಲ ಆಗ್ಲೇ ನೋಡಿ ಬಾಟಲ್ಗಳನ್ನೆಲ್ಲ ಬಿಸಾಕಿದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಪರಿಸರ ಎಲ್ಲ ಹಾಳಾಗುತ್ತೆ. ಈ ಕೆರೆಯಲ್ಲಿ ಎಷ್ಟೋ ಲಕ್ಷಾಂತರ ಜೀವಿಗಳು ವಾಸ ಮಾಡ್ತಾ ಇರ್ತವೆ. ಸೂಕ್ಷ್ಮ ಜೀವಿಗಳು ಇರುತ್ತೆ, ಸೂಕ್ಷ್ಮ ಜೀವಿಗಳು ಇರ್ತವೆ. ಹಾಗೆ ಸಣ್ಣ ಸಣ್ಣ ಪ್ರಾಣಿಗಳು ಕೂಡ ಇರ್ತವೆ, ಮೀನು, ಕಪ್ಪೆ, ಆ ಥರ, ಮತ್ತೆ ಹಾವುಗಳು. ಈ ಪರಿಸರವನ್ನು ಸ್ವಚ್ಛವಾಗಿಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನೋಡಿ ಪಕ್ಷಿ ಹಾರ್ತು ನೋಡಿ ಅಲ್ಲಿ. ಅದು ನೀರ್ಕೋಳಿನ ಅಂತ. ಹಾಗೆ ನೋಡಿ ಮಳೆಗಾಲದಲ್ಲಿ ಮೋಡ ತುಂಬ ಫುಲ್ ಮೋಡ ಇದೆ ಅಲ್ಲಿ. ಸೊ ಕೆರೆ ಇಲ್ಲಿ ಪಕ್ಕದಲ್ಲಿ ಏನು ರಸ್ತೆ ನೋಡ್ತಿದ್ದೀರಲ್ಲ, ಸೊ ಈ ರಸ್ತೆ ಈ ಕಡೆಯಿಂದ ಬಂದರೆ ನೀವು ಧಾರವಾಡದಿಂದ ಬರ್ತೀರಾ. ಸೊ ಈ ಕಡೆ ಹಳಿಯಾಳಿಗೆ ಏನು ಮಾರ್ಗ ಹೋಗುತ್ತಲ್ಲ, ಆ ಮಾರ್ಗದಲ್ಲಿ ಈ ಕೆರೆ ಬರೋದು. ಸೊ ಇಲ್ಲಿಂದ ನೀವು ಒಳಗಡೆ ಬರಬೇಕಾಗುತ್ತೆ. ಕೆರೆಗೆ ಒಂದು 50 ಮೀಟರ್ ಒಳಗಡೆ ಬಂದರೆ ಈ ಕೆರೆ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಕೆರೆಯ ಬದಿಗೆ ನಡ್ಕೊಂಡು ಹೋಗೋದೇ ಒಂಥರ ಮಜಾ. ಹಾಗೆ ಇಲ್ಲೊಂದು ದೊಡ್ಡ ಮರ ಉರುಳಿದೆ ನೋಡಿ. ಇಲ್ಲಿ ಫೋಟೋ ಶೂಟಿಗೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಫೋಟೋ ಬರುತ್ತೆ ಇಲ್ಲಿ. ಬನ್ನಿ ನಾವು ಒಂದು ಕ್ಲಿಕ್ ಮಾಡೋಣ ಫೋಟೋ. ನೋಡಿ ಬರುತ್ತಾ? ಎಸ್. ಇದೆಲ್ಲ ಫಾರೆಸ್ಟ್ ನೋಡಿ ಸ್ನೇಹಿತರೆ. ಎಷ್ಟಿದೆ? ಏನದು? ಶಂಖದ ಹುಳ. ಶಂಖದ ಹುಳನಾ? ಹೌದು ನೋಡಿ. ಹೌದಲ್ಲ, ಬಸವನ ಹುಳು. ಇಲ್ಲೊಂದಿದೆ, ಇಲ್ಲಿ ಒಂದಿದೆ. ಅದರಲ್ಲಿ ಈಗ ಹುಳ ಇಲ್ಲ, ಅಷ್ಟೇ ಉಳಿದಿದೆ. ಬಟ್ ನೇಚರ್ ಇಸ್ ಅ ಗ್ರೇಟ್ ಅಲ್ವಾ? ಎಷ್ಟು ಜೀವಿಗಳನ್ನು ತನ್ನೊಳಗೆ ಬಚ್ಚಿಟ್ಕೊಂಡಿದೆ. ಹೌದು, ನಿಜ. ಆಮೇಲೆ ಸ್ನೇಹಿತರೆ, ಈ ಕೆರೆಯಲ್ಲಿ ಹಾವುಗಳು ಕೂಡ ಇರೋ ಚಾನ್ಸಸ್ ಇದೆ. ಸೊ ಹುಷಾರಾಗಿ ಇರಬೇಕಾಗುತ್ತೆ. ಸೈಡ್ಗೆ ಮಾತ್ರ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ನೋಡಿ ಮೊಸಳೆ ತರ ಕಟ್ಟಿಗೆ ಅದು. ಇದನ್ನ ನೋಡುವಾಗ ಮೊಸಳೆ ಅನ್ಕೊಂಡೆ ನಾನು, ಈ ಕೆರೆಯಲ್ಲಿ ಅಂತ ಮೊಸಳೆ ಬಂದಿದ್ದು ಅಂತ.
ಬಟ್ ಕೆಲವೊಂದು ಕೆರೆಗಳಲ್ಲೂ ಇರುತ್ತೆ. ಇರಬಹುದು. ಎಲ್ಲ ದನಗಳು ಸ್ವಚ್ಛಂದವಾಗಿ ಮೇಯ್ತಾ ಇದ್ದಾವೆ. ಎಲ್ಲ ನಿಮ್ಮನ್ನ ದನ ಅನ್ರಿ ಇವ? ಹಾಂ, ಎಮ್ಮಿನೂ ಅದಾವ, ದನನೂ ಅದಾವ. ಇಲ್ಲೇ ಲೋಕಲ್ ರೀ ನೀವು? ಇಲ್ಲೇವ್ರೆ? ಹಾಂ ಹಾಂ ಹಾಂ. ಇದು ಈ ಕೆರೆಗೆ ಏನಂತಾರ್ರಿ? ಯಾವ್ದ್ರಿ? ಗುಳುಗುಳಿ. ಗುಳುಗುಳಿ ಕೆರೆ. ಇದು ಏರಿಯಾ ಯಾವ್ದು ಬರ್ತೈತ್ರಿ ಇದು? ಧಾರವಾಡ. ಹಳ್ಳಿ ಬಂದೂರ. ಹಾಂ ಹಾಂ ಹಾಂ. ಆಳ ಐತ್ರಿ ಕೆರೆ? ಇಲ್ಲಿ ಮುಂದೆ ನಿಗದಿ ಬರುತ್ತಲ್ಲ ಊರು? ನಿಗದಿ. ಈ ಕಡೆ ಯಾವ್ದು ಬರ್ತೈತ್ರಿ? ಈ ಕಡೆ ಇಲ್ಲೇ ಬಂದೂರ್ ಐತ್ರಿ. ಬಂದೂರ್ರಿ. ಹಾಂ ಹಾಂ ಹಾಂ. ಇಲ್ಲೇ ಫಾರಿಟ್ನಾಕನು ಒಂದು ಬಂದೂರ್ ಐತ್ರಿ. ಹಾಂ 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 ಹಾಂ. ಸೊ ಇದಕ್ಕೆ ಗುಳುಗುಳಿ ಕೆರೆ ಅಂತಾರೆ. ಗುಳುಗುಳಿ ಕೆರೆ. ಆಮೇಲೆ ಇದೆಲ್ಲ ಕಾಡು ಅನ್ರಿ? ಏನು ಯಾರ್ದು ಪ್ರೈವೇಟ್ ಪ್ರಾಪರ್ಟಿನ ಅದು? ಕಾಡ ಈ ಕಡೆ. ಇಲ್ಲಿ ಈ ಊರಾಗ ಕಾಡು ಪ್ರಾಣಿ ಅದು ಅದಾವನ್ರಿ? ಕಾಡು ಪ್ರಾಣಿ ಯಾವ ಬಂದಿದ್ದು? ಚಿರತೆ ಅದನ್ರಿ? ಹಾಂ ಹಾಂ. ಕರಡಿ. ಹಾಂ. ಜಿಂಕಿನೂ ಅದಾವನ್ರಿ? ನೀವು ನೋಡಿರ್ರಿ ಮೇಯ್ಸಕ್ ಹೋದಾಗ? ಮತ್ತೆ ಅವಾಗ ಏನ್ ಮಾಡ್ತೀರಿ ನೀವು? ಒದರ್ತೀವ್ರಿ. ಬಿಟ್ಟು ಹೋದ್ರೆ ಬಿಡ್ತಿಲ್ಕ ತಗೊಂಡ್ ಹೋಗ್ತೀವಿ. ಅಲ್ಲ, ಮನುಷ್ಯರಿಗೆ ಏನ್ ಮಾಡಲ್ಲನ್ರು? ಮನುಷ್ಯಾಗ ಏನ್ ಮಾಡಲ್ಲ. ಕರ್ಗೋಳು ಇರ್ತಾವಲ್ರಿ. ಹಾಂ 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 ಹಾಂ. ಹಿಡಿದು ತೊಗೊಂಡೋಗ್ತದೆ ಅದು. ಮತ್ತು ನೀವು ಸಾಯಂಕಾಲ ಅದಕ್ಕೆ ಲಘು ಹೋಗ್ಬಿಡ್ತೀರಿ ನೀವು ಕತ್ಲಾಗೋಕ ಮನೆಗೆ. ಹಾಂ ಹಾಂ ಹಾಂ. ಇಲ್ಲಿ ಕಮಲ ಯಾರ ತಗೊಂಡ್ ಹೋಗ್ತಾರ್ರಿ? ಒಕ್ಕಾರಿ ಯಾರ್ಯಾರು ಬಂದ್ ಇಲ್ಲಾಂದ್ರೆ ಹಿಂಗ್ ಊರ್ನವ್ರು ತಗೊಂಡ್ ಹೋಗಂಗಿಲ್ಲ? ಅಲ್ಲ, ಊರ್ನವ್ರ ಹಿಂಗೆ ತಗೊಂಡ ಮಾರಾಟಕ್ಕೆ ಅದು ಹಿಂಗೆ ಹಂಗೇನು ಹೋಗಂಗಿಲ್ಲ. ಓಕೆ. ನಿಮ್ಮ ಹೆಸರು ರೀ? ಜಾನು ರೀ. ಜಾನು. ಹಾಂ, ಓಕೆ. ಧನ್ಯವಾದ. ಥ್ಯಾಂಕ್ ಯು. ಫಾರೆಸ್ಟ್ ಅಲ್ಲಿರೋ ಮರಗಳನ್ನು ಬಿದ್ದರೆ ಯಾಕೆ ಕಡ್ಕೊಂಡು ಹೋಗೋದಿಲ್ಲ ಹೇಳಿ? ಫಾರೆಸ್ಟ್ನವ್ರು ಬಿಡ್ತಾರೆ ಕಡ್ಕೊಂಡು ಹೋದ್ರೆ. ಆಮೇಲೆ ಫಾರೆಸ್ಟಲ್ಲಿರೋದು ಯಾವುದೋ ಸಂಪತ್ತನ್ನು ಮನೆಗೆ ತಗೊಂಡು ಹೋಗೋ ಹಾಗಿಲ್ಲ. ಹೌದು, ಆ್ಯಕ್ಚುಲಿ ಅದೊಂದು ರೀಸನ್. ಬಟ್ ಇನ್ನೊಂದು ರೀಸನ್ ಹೇಳಿ. ಇನ್ನೊಂದು ರೀಸನ್ ಏನಂತಂದರೆ, ಅದು ಪರಿಸರದಲ್ಲೇ ಕೊಳೆತು ಅದು ಮತ್ತೆ ಅಂದರೆ ಗೊಬ್ಬರ ಆಗಿ ಬೇರೆ ಮರಗಳಿಗೆ ಉಪಯೋಗ ಆಗಬೇಕು. ಹಾಗೇನೆ ಫಾರೆಸ್ಟ್ ಮತ್ತೆ ಬೆಳಿಲಿಕ್ಕೂ ಹೆಲ್ಪ್ ಆಗುತ್ತೆ ಆ ಮರಗಳೆಲ್ಲ. ಸೊ ಅದಕ್ಕೋಸ್ಕರ ಅದು ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಬಿಟ್ಟು ಬಿಡ್ತಾರೆ ಫಾರೆಸ್ಟ್ನವರು. ಅದನ್ನು ಮೂವ್ ಮಾಡೋದಿಲ್ಲ. ನೀವು ಕೇಳ್ಬೋದು ಸ್ನೇಹಿತರೆ, ಇಲ್ಲಿ ಮರ ಬಿದ್ದಿದೆಯಲ್ಲ, ಇದು ಕೆರೆಯಲ್ಲಿ ಹೀಗೆ ಬಿದ್ದಿದೆ, ಇದನ್ನು ತೆಗೆದು ಸೈಡ್ ಬದಿಗೆ ಹಾಕ್ಬೋದಲ್ಲ ಅಂತ. ಸೊ ಅದು ಫಾರೆಸ್ಟಲ್ಲಿ ಎಲ್ಲಿ ಮರಗಳು ಹೇಗೆ ಕಡಿದುಕೊಂಡು ಬೀಳ್ತಾವೋ ಅಲ್ಲೇ ಬಿಡ್ತಾರೆ. ಸೊ ಅದು ಒಂದು ಫಾರೆಸ್ಟ್ ರೀಗ್ರೋತ್ ಆಗಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ. ಅಲ್ಲಿ ನೋಡಿ ದೂರದಲ್ಲಿ ಎಷ್ಟೆಷ್ಟು ದೊಡ್ಡ ಪಕ್ಷಿ ಇದೆ. ಹಾಂ ಅಲ್ವಾ? ಅಲ್ಲಿ ಒಂಥರ ಇದು ಅಲ್ಲ, ಅದು ದೊಡ್ಡ ಕೊಕ್ಕರೆ ಟೈಪ್. ಇಲ್ಲಿ ನೋಡಿ ದನಗಳು ಎಷ್ಟು ಸ್ವಚ್ಛಂದವಾಗಿ ಮೇಯ್ತಾ ಇದೆ. ಖುಷಿ ಆಗುತ್ತೆ ವಾತಾವರಣ ನೋಡ್ಲಿಕ್ಕೆ. ನೋಡಿ ಎಷ್ಟೊಂದು ದನ ಇದೆ. ಬಿಳಿ ದನಗಳು ಜಾಸ್ತಿ ಇದೆ ಅಲ್ಲ? ನೋಡಿ ಅಲ್ಲಿನೂ ಇದೆ. ಬಿಳಿ, ಕಂದು, ಕಪ್ಪು ಎಲ್ಲ ಇದೆ. ಇನ್ನು ಬಂತ. ಹಾಗೆ ನೋಡಿ, ಇಲ್ಲಿ ನೀವು ಪಕ್ಕದಲ್ಲಿ ಕಾಡೇನು ನೋಡ್ತಿರಲ್ಲ, ಇಲ್ಲಿ ಕಾಡು ಪ್ರಾಣಿಗಳು ಇರೋ ಸಂಭವ ಕೂಡ ಇರ್ಬೋದು ಅನಿಸುತ್ತೆ. ಸಾಯಂಕಾಲ ಕತ್ಲಾಗ್ತಿದ್ದಂಗೆ ಬರಬಹುದು ಕಾಡು ಪ್ರಾಣಿಗಳು. ಸೊ ಇಲ್ಲಿ ಲೋಕಲಲ್ಲಿ ಅಂದರೆ ಸುತ್ತಮುತ್ತ ನಾವು ಹಳಿಯಾಳ ಆ ಕಡೆ ಈ ಕಡೆ ಎಲ್ಲ ಕಾಡುಗಳಲ್ಲಿ ಪ್ರಾಣಿಗಳಿದ್ದಾವೆ. ನಾವು ಕೇಳಿರೋ ಹಾಗೆ ಇಲ್ಲಿ ಲೋಕಲ್ ಜನರು ಹೇಳೋ ಪ್ರಕಾರ ಚಿರತೆಗಳಾಗಲಿ ಕರಡಿಗಳಾಗಲಿ ಇಲ್ಲಿ ಬರ್ತಾವಂತೆ. ಸಾಯಂಕಾಲ ಭಾಳ ತುಂಬ ರಾತ್ರಿ ಅಥವಾ ಕತ್ಲಾದ್ಮೇಲೆ ಇಲ್ಲಿ ಬರಬಾರ್ದು. ಯಾಕಂದ್ರೆ ಇದು ಖಾಲಿ ಸ್ಟ್ರಚ್ಡ್ ಏರಿಯಾಸ್ ಅಲ್ಲ? ಹೌದು, ಇದು ಈ ಮುಂದೆ ಎಲ್ಲ ಖಾಲಿ ಇದು ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟ್. ನೀನು ಅಲ್ಲಿ ಹೋದ ತಕ್ಷಣ ಹಾರಿ ಹೋಯ್ತು ಅದು.
ಹಾಗೆ ಸ್ನೇಹಿತರೆ ನಮ್ಗೆ ಈ ಪ್ಲೇಸ್ ನೋಡಿ ಅಂತೂ ತುಂಬಾನೇ ಖುಷಿ ಆಯ್ತು. ಹೌದು, ನೋಡಿದ್ರಲ್ಲ ಸ್ನೇಹಿತರೆ, ಕೆರೆಯಲ್ಲಿ ಎಷ್ಟೊಂದು ಸ್ವಚ್ಛಂದವಾಗಿ ಕಮಲಗಳು ಅರಳಿದಾವೆ. ಹೌದು, ಸೊ ಅದನ್ನು ನೋಡಲಿಕ್ಕೆ ಒಂಥರ ಖುಷಿ, ಮನಸ್ಸಿಗೂ ಕೂಡ ಮುದ ಆಯಿತು. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಏನಾದರೂ ಧಾರವಾಡದಿಂದ ಹಳಿಯಾಳ ಹತ್ರ ಹೋಗ್ತಾ ಇದ್ದರೆ ಸೊ ಈ ಕೆರೆಗೆ ಒಮ್ಮೆ ಭೇಟಿ ನೀಡಿ. ಹಾಗೆ ಕೆರೆಯನ್ನು ಆಹ್ಲಾದಿಸಿ ಒಂದು 10 ನಿಮಿಷ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು. ಸೊ ಅದೇ ರೀತಿಯಾಗಿ ನೀವು ಏನಾದರೂ ತಿಂಡಿ ತಿನಿಸುಗಳನ್ನು ತಿಂತೀರಾ ಅಂತಂದರೆ ಇಲ್ಲಿ ಕೆರೆ ಹತ್ರ ಕುತ್ಕೊಂಡು ತಿಂದರೆ ಸೊ ಅದನ್ನು ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಟು ಹೋಗಬೇಕು. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, take care. Bye bye. ಬಾಯ್ ಬಾಯ್.